ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಸ್ಟೈಲ್ ವಿತ್ ಜ್ಯೋತಿ ವ್ಲಾಗ್ಸ್. ಇದಾಗಿದೆ ಸಂಡೇ ವ್ಲಾಗ್. ಸಂಡೇ ಮಾರ್ನಿಂಗ್ ಮನೆಯಲ್ಲಿ ಟಿಫನ್ ಏನು ಮಾಡಲಿಲ್ಲ, ಹೊರಗಡೆಯಿಂದನೇ ಟಿಫನ್ ತೊಗೊಬಂದಿದ್ರು. ಸೊ ಮಾರ್ನಿಂಗ್ ದೋಸೆ, ಕಾಲು ಸೊಪ್ಪು ಎಲ್ಲ ತೊಗೊಂಬಂದಿದ್ರು. ಎವ್ರಿ ಸಂಡೇ ನಮ್ಮನೇಲಿ ಇದು ರೊಟೀನ್ ಅಂತ ಹೇಳ್ಬೋದು. ಮಾರ್ನಿಂಗಿಂದನೇ ನಾನ್ ವೆಜ್ ಬೇಕು ಎಲ್ಲರಿಗೂ. ಸೊ ಇವತ್ತು ಹೊರಗಡೆ ಹೋಗಬೇಕಿತ್ತು. ಸೊ ಹಾಗಾಗಿ ಟಿಫನ್ ಮಾಡೋದು ಬೇಡ, ಅಡುಗೆ ಒಂದು ಮಾಡಿಟ್ಬಿಟ್ಟು ಹೋಗಿಬಿಡೋಣ. ಸೊ ಹೊರಗಡೆ ಹೋಗಿ ಬಂದಂತೂ ಅಡುಗೆ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಲ್ಲೇ ಟಯರ್ಡ್ ಆಗಿರುತ್ತೆ. ಸೊ ಹಾಗಾಗಿ 3 ಟೈಮು ಹೊರಗಡೆ ತಿನ್ನೋದು ಬದಲು ಸೊ ಸಂಜೆ ನೀಟಾಗಿ ಬಂದು ಮನೆಯಲ್ಲಿ ಊಟ ಮಾಡ್ಬೋದು ಅಂದ್ಬಿಟ್ಟು ಟಿಫನ್ಗೆ ನಾನು ಸೇರ್ವ ಹಾಕ್ಕೊಳ್ಳಿಲ್ಲ. ಕಾಲು ಸೊಪ್ಪಲ್ಲೇ ದೋಸೆ ತಿಂದು ನೆಕ್ಸ್ಟು ಮಟನ್ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡು ಮಟನ್ ತೊಗೊಂಬಂದಿದ್ರು. ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಮಟನ್ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ರೆಡಿಯಾಗಿ 4M ಮಾಲ್ಗೆ ಹೋದ್ವಿ. ಆ್ಯಕ್ಚುಲಿ ಇದ್ದಿದ್ದು ಬೇರೆ ಮಾಲಿಗೆ ಹೋಗಬೇಕು ಅಂತ. ಸೊ ನನ್ನ ಮಗಳು ಬರಲಿಲ್ಲ, ನನ್ನ ತಂಗಿ ಬಂದಿಲ್ಲ. ಸೊ ಹಾಗಾಗಿ ಬೇಡ, ಇಲ್ಲೇ 4Mಗೆ ಹೋಗಿ ಬರೋಣ ಅಂದ್ಬಿಟ್ಟು ಈಗ ಹೊರಟ್ವಿ 4M ಮಾಲ್ಗೆ. ಆ್ಯಕ್ಚುಲಿ ಇವತ್ತು ಗರ್ಲ್ಸ್ ಶಾಪಿಂಗ್ ಡೇ ಅಲ್ಲ ಗೈಸ್, ನಂದು ಏನು ಶಾಪಿಂಗ್ ಪ್ಲ್ಯಾನ್ ಇಲ್ಲವೇ ಇಲ್ಲ. ಇವತ್ತೇನೇ ಇದ್ರು ಬಾಯ್ಸ್ ಶಾಪಿಂಗ್. ಅವ್ರು ತೊಗೋಬೇಕು ಅಂತಂದರು ನನ್ನ ತಮ್ಮ ನನ್ನ ಮಗ. ಸೊ ಅವ್ರ ಜೊತೆ ನಾವು ಹೋಗಿದ್ದೀವಿ ಅಷ್ಟೇ. ನಾನಂತೂ ಏನು ತೊಗೊಳ್ಳೋ ಪ್ಲ್ಯಾನ್ ಇಲ್ಲ. ಏನೂ ಪ್ಲ್ಯಾನ್ ಇಲ್ಲ ಅಂದರೂ ನಾವು ನೋಡ್ದಿರೇ ಇರ್ತೀವ ಮಾಲ್ಗೆ ಅಂತ ಹೋದ್ಮೇಲೆ. ಸೊ ನೋಡಿ, ಅವ್ರು ಶಾಪ್ ಮಾಡ್ತಾ ಇದ್ದಾರೆ. ಇವಾಗ ಫಸ್ಟ್ ಬಂದಿದೆ ನಾವು ಲೈಫ್ ಸ್ಟೈಲು ಮತ್ತು ಆಲಿಯನ್ ಸೋಲಿಗೆ ಬಂದ್ವಿ. ಆ್ಯಂಡ್ ಅಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಆಷಾಢ ಆಗಿರೋದ್ರಿಂದ 4M ಮಾಲಲ್ಲಿ ಒಳ್ಳೆ ಆಫರ್ ಇದೆ ಫ್ರೆಂಡ್ಸ್. ಎಲ್ಲದ್ರ ಮೇಲೂ ಬೈ 2 get 1 ಆರ್ ಬೈ 1 get 1 ಈ ಥರ ತುಂಬ ಕೆಲವೊಂದು ಬ್ರ್ಯಾಂಡ್ಸ್ ಮೇಲೆ ತುಂಬಾ ಆಫರ್ಸ್ ಇತ್ತು. ಆ್ಯಕ್ಚುಲಿ ನಾವು ಶಾಪಿಂಗ್ ಹೋಗಿರೋದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲ ಆಲಿಯನ್ ಸೋಲಿ ಬ್ರ್ಯಾಂಡ್ ಇದು ಶರ್ಟ್ಸು. ಇದೆಲ್ಲ ಬೈ 2 get 2 ಇತ್ತು. ಬಟ್ ನನಗೇನು ಅದರ ಅನಿಸಿಲ್ಲ. ಒಂದು ಪ್ರೈಸ್ನ ಹಾಕಿ ಅದರಲ್ಲೇ ಅದನ್ನು ಸೇಸ್ ಬಿಲ್ ಮಾಡಿ ಬೈ 2 get 2 ಅಂತ ಮಾಡಿರ್ತಾರೆ. ಇಲ್ಲಿ ಒಂದೊಂದು ಶರ್ಟ್ ಬಂದು 3.54 ಆ ಥರ ಇದೆ ಪ್ರೈಸಸ್ಸು. ಸೊ ಓಕೆ ನೋಡಿದ್ವಿ, ಅದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡ್ರು. ಹಂಗೆ ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಇತ್ತು. ನನಗೆ ಮೊದಲೇ ಕೇಳಬೇಕಾ ಹ್ಯಾಂಡ್ ಬ್ಯಾಗ್ಸ್ ಅಂದರೆ ಕ್ರೇಜು. ನನ್ನ ಬ್ಯಾಗ್ ಕೂಡ ಒಂದು ಹಾಳಾಗಿದೆ ಇವಾಗ. ನಾನು ಯೂಶ್ವಲಿ ಡೈಲಿ ಯೂಸ್ಗೆ ಅಥವಾ ಈ ಥರ ಎಲ್ಲ ಹೋಗ್ಬೇಕಾದ್ರೆ ಯೂಸ್ ಮಾಡೋವಂಥದ್ದು. ರೆಗ್ಯುಲರ್ ಯೂಸ್ ಬ್ಯಾಗ್ ಒಂದು ಹಾಳಾಗಿತ್ತು, ನೋಡಿದೆ, ನನಗೆ ಇಷ್ಟ ಆಗಲಿಲ್ಲ ಅಲ್ಲಿ. ಸೊ ಬಂದೆ. ನೆಕ್ಸ್ಟು ಇವರೆಲ್ಲ ಶಾಪ್ ಮಾಡಿ ಅವರು ಎಲ್ಲ ಒಂದೊಂದು ಟ್ರಯಲ್ ಮಾಡಿನೇ ತೊಗೊಳ್ಳೋದು ಫ್ರೆಂಡ್ಸ್. ಅವ್ರು ಟ್ರಯಲ್ ಮಾಡಿಕೊಂಡು ಅಷ್ಟರಲ್ಲಿ ಆಲ್ರೆಡಿ ನಾವು ಮಧ್ಯಾಹ್ನ ಒಂದು 12:30 ಆಗಿತ್ತು ಮಾಲಿಗೆ ಹೋದಾಗ. ಇವಾಗ ಟ್ರಯಲ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟು ಆಲ್ರೆಡಿ 2 o'clock ಹತ್ತಿರ ಆಗೋಗಿದೆ. ಇಬ್ಬರು ಟ್ರಯಲ್ ಮುಗಿಸ್ಕೊಂಡು ಸೆಲೆಕ್ಟ್ ಮಾಡಿಕೊಂಡ್ರು. ಆ್ಯಕ್ಚುಲಿ ನಮಗೆ ಇಷ್ಟು ಪೇಷನ್ಸ್ ಇರೋದೇ ಇಲ್ಲ. ಯೂಶ್ವಲಿ ನನಗಂತೂ ಬಟ್ಟೆ ತೊಗೊಂಡು ಪ್ರತಿಯೊಂದು ಟ್ರೈ ಮಾಡಬೇಕಂದ್ರೆ ಇರಿಟೇಷನ್ನು. 1 2 ಅಂದರೆ ಟ್ರೈ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇವಾಗ ಇಲ್ಲಿ ಆಲ್ಡೋ ಬ್ಯಾಗ್ ಸೆಕ್ಷನಿಗೆ ಬಂದ್ವಿ. ಇಲ್ಲಿ ಒಂದು ಬ್ಯಾಗ್ ಬೇಡ ಅಂದ್ಕೊಂಡ್ರು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆ್ಯಕ್ಚುಲಿ. ಬಟ್ ಆದರೆ ನನ್ನ ಮಗ ತೋರಿಸಿದ್ದು ನನಗೆ ಇಷ್ಟ ಆಗಲ್ಲ. ನಾನು ಸೆಲೆಕ್ಟ್ ಮಾಡಿದ್ದು ನನ್ನ ಮಗನಿಗೆ ಇಷ್ಟ ಆಗಲ್ಲ, ಆ ಥರ ಆಯಿತು. ನೋಡಿ, ಈ ಬ್ಯಾಗ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದ್ರ ಪ್ರೈಸ್ ಎಷ್ಟಿದೆ ಅಂತಂದರೆ, ಇದು ಬ್ರ್ಯಾಂಡ್ ಬಂದು ಆಲ್ಡೋ. ಪ್ರೈಸ್ 13,999 ಇದೆ, 13,999. ನನಗೆ ತುಂಬ ಇಷ್ಟ ಆಯಿತು. ಇದು ತೊಗೋಬೇಕು ಅಂತ ಅನಿಸ್ತಾಯಿತ್ತು. ಆ್ಯಕ್ಚುಲಿ ಮಾಲಿಂದ ಆಚೆ ಬಂದರು, ಹೋಗಿ ತೊಗೊಬಿಡ್ಲಾ ಅಂತಲೇ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಸರಿ ಬೇಡ, ಯಾವ್ದಾದ್ರು ಒಕೇಶನ್ಗೆ ತೊಗೊಂಡ್ರೆ ಆಯಿತು. ಅಂದರೆ ನನ್ನ ಬರ್ಡೇ ಆ್ಯನಿವರ್ಸರಿ ಆ ಥರ ಏನಾದರೂ ಬಂದಾಗ ತೊಗೊಳ್ಳೋಣ, ಇವಾಗ ಬೇಡ ಅಂದ್ಬಿಟ್ಟು ಕುಕ್ಕರ್ ತೊಗೋಬೇಕು ಅಂತ ಬಂದೆ. ಇಲ್ಲಿ ಏನಾಯಿತು ಅಂತಂದರೆ, ಯೂಶ್ವಲಿ ಹೀಗೆ ಆಗುತ್ತೆ, ನಾನು ಇಷ್ಟಪಟ್ಟಿದ್ದು ಸಿಗೋದೇ ಇಲ್ಲ, ಹೆಂಗಾದ್ರೂ ಮಿಸ್ ಆಗಿರುತ್ತೆ. ಇಲ್ಲಿ ಇಷ್ಟು ಕುಕ್ಕರಲ್ಲಿ ನಂಗೆ ಒಂದು ಕುಕ್ಕರ್ ತುಂಬ ಇಷ್ಟ ಆಯಿತು, ಪಿಜನ್ದು. ಆ್ಯಕ್ಚುಲಿ ಅದು ನೋಡಿದ್ರೆ ಅಲ್ಲಿ ಲಾಸ್ಟ್ ಪೀಸ್ ಫ್ರೆಂಡ್ಸ್ ಇಲ್ಲವೇ ಇಲ್ಲ, ಸಿಗಲೇ ಇಲ್ಲ, ಔಟ್ ಆಫ್ ಸ್ಟಾಕ್. ಅದು ಡಿಸ್ಪ್ಲೇ ಇಟ್ಟಿರೋದು ಕೊಡಲ್ಲ ಅಂತೆ, ಅದು ಬಾಕ್ಸ್ ಎಲ್ಲ ಬೇರೆ ಸಿಗಲ್ವಲ್ಲ ಅವರಿಗೆ. ಸೊ ಆ ಕುಕ್ಕರ್ ಯಾವುದು ಅಂತಂದರೆ ತೋರಿಸ್ತೀನಿ. ತುಂಬ ಚೆನ್ನಾಗಿತ್ತು. ಬಟ್ ಎಷ್ಟು ನೋಡಿದ್ರು ಒಂದು ಏನು ಇಷ್ಟ ಆಯಿತು ಅಂದರೆ ಅದೊಂದು ವಸ್ತು ಕುಕ್ಕರ್ ಅಂತ ಹಾಕಿನೇ ಹಾಕಿ
ನನಗೆ ಅದನ್ನು ತೊಗೊಂಡ್ರೆ ಸ್ಯಾಟಿಸ್ಫ್ಯಾಕ್ಷನ್. ಅದಕ್ಕೆ ಮೇಲೆ ಅದು ಎಷ್ಟೇ ಚೆನ್ನಾಗಿರೋ ನನ್ನ ಮನಸ್ಸು ಇದ್ರ ಮೇಲೇ ಇರುತ್ತೆ. ನೋಡಿ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಅಂತ. ಬೇರೆ ಇದೆ ನನಗಿಷ್ಟ ಆದಂಥ ಕುಕ್ಕರ್ 5 ಲೀಟರ್ದು. ಬಟ್ ಬ್ಯಾಡ್ ಲಕ್ ಸಿಗಲಿಲ್ಲ. ಬೇರೆ ಕಡೆ ಸರ್ಚ್ ಮಾಡ್ತೀನಿ. ಅದೆಲ್ಲ ಕಡಾಯಿ ನನಗೆ ತುಂಬ ಇಷ್ಟ ಆಯಿತು. ಇದು ಚೆನ್ನಾಗಿರುತ್ತೆ ಕಣಮ್ಮ. ಇದು ನೋಡಿ, ಇದು ಚೆನ್ನಾಗಿದೆ. ಅದಕ್ಕೆ ಯಾವ್ದು ಬ್ರ್ಯಾಂಡ್ ಇದು? ಫ್ಯೂಚರ. ಏನು ಪ್ರೈಸ್ ಇದೆ? ಓಕೆ, ನೆಕ್ಸ್ಟ್ ತೊಗೊಳ್ಳೋಣ ಅಂತ ಮುಂದೆ ಬರ್ಬೇಕಾರೆ ಆಗಲೇ ಹೇರ್ ಫ್ರೈಯರ್ ಇದು ಒಂದು ತೊಗೋಬೇಕು ಅಂತಿತ್ತು. ಬಟ್ ಇವತ್ತು ತೊಗೋಬೇಕು ಅನ್ನೋ ಮೈಂಡ್ಸೆಟ್ ಇರಲಿಲ್ಲ. ಒಂದು 1 ಮಂತಿಂದ ಅನ್ಕೊತಾ ಇದ್ದೆ ತೊಗೋಬೇಕು ಅಂತ. ಸೊ ಹಾಗೆ ಇದು ಕಣ್ಣಿಗೆ ಬಿತ್ತು. ಇದು ಕೂಡ ಆಫರಲ್ಲಿತ್ತು ಫ್ರೆಂಡ್ಸ್ ಅಂದರೆ ಇದು. ಸೊ ಹಾಗಾಗಿ ತೊಗೊಂಡೆ ಅದನ್ನು. ಅದರಲ್ಲಿ ಯಾವುದನ್ನು ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಏನೇನು ತೊಗೊಂಡ್ವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಎಲ್ಲ ನಾನು ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಹಾಕ್ತೀನಿ ನೋಡಿ. ಹಾಗೆ ಒಂದು ಬಿರಿಯಾನಿ ಕಡಾಯಿ ತೊಗೊಳ್ಳೋಣ ಅಂತ ಅಮ್ಮ ನೋಡ್ತಾ ಇದ್ರು. ಇಲ್ಲಿ 13 ಲೀಟರು 10 ಲೀಟರ್ ಈ ಥರ ಒಂದೊಂದು ವೆರೈಟೀಸ್ ಇದೆ ಇಲ್ಲಿ. ಬಟ್ ಯಾವ ಪ್ರಾಡಕ್ಟ್ ಚೆನ್ನಾಗಿದೆ ನೋಡಿಕೊಂಡು ಅದನ್ನು ಬೈ ಮಾಡ್ತಿದ್ದೀವಿ. ಹಾಗೆ ನನಗೆ ಸ್ವಲ್ಪ ರೇಷನ್ ಶಾಪ್ ಮಾಡೋಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಬಟ್ಟೆ ಮತ್ತು ಇನ್ನೊಂದು ಸ್ವಲ್ಪ ಬೇರೆ ಥಿಂಗ್ಸ್ ಶಾಪ್ ಮಾಡೋಕ್ಕೆ ಅಂತ ಬಂದಿದ್ದು. ಸೊ ಹಾಗಾಗಿ ನೆಕ್ಸ್ಟು ಏನು ಅಂತ ನೋಡ್ತಾ ಇದ್ದೀವಿ. ಆಲ್ರೆಡಿ 2:30 ಹತ್ತತ್ರ ಆಗೋಗಿದೆ ಫ್ರೆಂಡ್ಸ್. ಫಸ್ಟು ಊಟ ಮಾಡಬೇಕು. ನನಗಂತೂ ಊಟ ತೊಗೊಂಡು ಮೇಲೆ ಹೋಗೋಷ್ಟರಲ್ಲಿ ಲಿಫ್ಟಲ್ಲಿ ಹೋಗೋಷ್ಟರಲ್ಲಿ ಇನ್ನೇನು ಸುಸ್ತಾಗಿ ಬಿದ್ದೋಗ್ತೀನಿ ಅನ್ನೋ ರೇಂಜ್ಗೆ ಆಗಿತ್ತು. ಮಾಲ್ ಸುತ್ತಾಡಿ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಒಂದು ಬುಲೆಟ್ ಮಿಕ್ಸರ್ ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ ನನಗೆ ಅನ್ಫಾರ್ಚುನೇಟ್ ಅಲ್ಲಿ ಸಿಕ್ಕಲಿಲ್ಲ. ಇದ್ದಿದ್ದು ಇಷ್ಟನೂ ಆಗಲಿಲ್ಲ. ಸೊ ಇಲ್ಲಿ ಬೇರೆ ಬ್ರ್ಯಾಂಡ್ದು ಕೂಡ ಇದೆ ಹೇರ್ ಫ್ರೈಯರು. ಸೊ ನೋಡ್ತಾ ಇದ್ದೀವಿ ಯಾವುದು ಬೆಸ್ಟ್ ಅಂತ. ಸೊ ಇವಾಗ ಫುಡ್ ಸೆಕ್ಷನ್ಗೆ ಹೋಗಿ ಫಸ್ಟು ಕುನಾಫಾ ತಿನ್ನಬೇಕು ನಮಗೆ. ಸೊ ಅಲ್ಲಿ ಹೋಗ್ತಿದ್ದಂಗೆ ಫಸ್ಟ್ ಎಂಟ್ರೆನ್ಸಲ್ಲೇ ಕಾಣಿಸ್ಬಿಟ್ಟು. ಸೊ ಫಸ್ಟು ಕುನಾಫಾ ತೊಗೊಂಡ್ವಿ. ಏನೇನು ಬೇಕು ಆರ್ಡರ್ ಮಾಡ್ಕೊತಾ ಇದ್ದೀವಿ. ಮೇಲೆ ಇಲ್ಲಿ ಆರ್ಡರ್ ಮಾಡಿಕೊಂಡು ಏನೇನು ಬೇಕು ತೊಗೊಂಡು ಆ್ಯಂಡ್ ನಮಗಿಲ್ಲಿ ಎಷ್ಟೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು, ಅಂದರೆ kg ಲೆಕ್ಕದಲ್ಲಿ ಇಲ್ಲಿ ರೈಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಮ್ಗೆ ಬಿರಿಯಾನಿ, ಫ್ರೈಡ್ ರೈಸ್ ಎಲ್ಲ ಗ್ರಾಮ್ಸ್ ಲೆಕ್ಕದಲ್ಲಿ, ನಿಮಗೆ 1/2 kg ಬೇಕಾ 250 ಗ್ರಾಮ್ಸ್ ಬೇಕಾ ಆ ಥರ ಒಂದು ಗ್ರಾಮ್ಸ್ ಲೆಕ್ಕದಲ್ಲಿ ಕೊಡ್ತಾರೆ. ಆ್ಯಂಡ್ ನನಗೆ ನನ್ನ ಅಮ್ಮ ಎಲ್ಲ ಬಿರಿಯಾನಿ ಎಲ್ಲ ತೊಗೊಂಡ್ರು. ಬಟ್ ನನಗೆ ಇಲ್ಲಿ ವೆಜ್ ಬಿರಿಯಾನಿ ಅಟ್ರ್ಯಾಕ್ಟ್ ಮಾಡ್ತಾಯಿದೆ. ಸೊ ಹಾಗಾಗಿ ನಾನು ಒಂದು ವೆಜ್ ಬಿರಿಯಾನಿ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಸೊ ಹೀಗೆ ಫುಡ್ಡು ಏನೇನು ಬೇಕೆಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಇವಾಗೆಲ್ಲ ಬಿಲ್ ಮಾಡಿಸ್ಕೊಂಡು ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ನಾವೇನು ಪ್ರಾಡಕ್ಟ್ಸ್ ತೊಗೊಂಡಿದ್ವಿ ಮತ್ತು ಫುಡ್ಡು ಎಲ್ಲವನ್ನು ಬಿಲ್ ಮಾಡಿಸ್ತಾ ಇದ್ದೀವಿ. ಬಿಲ್ ಮಾಡಿಸ್ಕೊಂಡು ಆ್ಯಂಡ್ ಅದನ್ನು ನಾವೇನು ಪ್ರಾಡಕ್ಟ್ ತೊಗೊಂಡಿದ್ದೀವಿ ಅದನ್ನು ಚೆಕ್ ಮಾಡಿಸಿ ನಾವು ವಾರಂಟಿ ತೊಗೋಬೇಕಲ್ವ ಫ್ರೆಂಡ್ಸ್. ಅದಕ್ಕೋಸ್ಕರ ಫಸ್ಟು ನಾವು ಮಾಡಬೇಕಾದ ಕೆಲಸ ಬಿಲ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಅಲ್ಲಿ ಕಸ್ಟಮ್ ಸರ್ವಿಸ್ ಅಂತ ಇರುತ್ತೆ. ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಎಲ್ಲಿದೆ ಅದು ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ನಾವು ನಮ್ಮ ಪ್ರಾಡಕ್ಟ್ಸ್ನ ಓಪನ್ ಮಾಡಿಸಿ ಒಂದು ಸರಿ ಚೆಕ್ ಮಾಡಿಸಿ ಆ್ಯಂಡ್ ಡೇಟ್ ಎಲ್ಲ ಮೆನ್ಷನ್ ಮಾಡಿಸ್ಕೊಂಡು ವಾರಂಟಿ ಕಾರ್ಡ್ಗೆ. ಆ್ಯಂಡ್ ಇವಾಗ ನಾವು ಊಟಕ್ಕೆ ಬೇರೆ ಹೋಗಬೇಕಲ್ವಾ. ಸೊ ಎಲ್ಲನೂ ಜೊತೆಯಲ್ಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅಲ್ಲಿ ಇಟ್ಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಇಟ್ಬಿಟ್ಟು ಹೋಗ್ಬೋದು. ಅವ್ರು ನಮಗೆ ಒಂದು ಟ್ಯಾಗ್ ಕೊಟ್ಟಿರ್ತಾರೆ ನಂಬರು. ಅಲ್ಲಿ ಇಟ್ಬಿಟ್ಟು ನಮ್ಮದೇನು ಕೆಲಸ ಇದೆ ಮುಗಿಸ್ಕೊಂಡು ಬಂದು ನಾವು ನಮ್ಮ ಕಾರಿಗೆ ಹಾಕ್ಕೊಂಡು ಬರ್ಬೋದು. ನೆಕ್ಸ್ಟು ಇವಾಗ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ ಪ್ರಾಡಕ್ಟ್ಸ್ ಎಲ್ಲ ಈ ಥರ ಯೂಸ್ ಮಾಡೋದು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ಗೆ ಬೇಕೋ ಬೇಡವೋ ಅವ್ರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ಅದ್ರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ. ನನಗೆ ಆಲ್ರೆಡಿ ಎಷ್ಟೊತ್ತಿಗೆ ಊಟ ಮಾಡ್ತೀನಪ್ಪ ಅನ್ನಿಸ್ಬಿಟ್ಟಿದೆ. ಸೊ ಫಸ್ಟ್ ಇವಾಗ ಆಲ್ರೆಡಿ 3:30 ಆಗಿಬಿಟ್ಟಿದೆ ಟೈಮು. ನಮ್ದು ಯಾವಾಗಲೂ 2 o'clockಗೆಲ್ಲ ಊಟ ಆಗೋಗ್ಬಿಡುತ್ತಲ್ಲ. ಸೊ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ ನಿಂತ್ಕೊಳ್ಳೋಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಿದ್ರೆ. ನೋಡಿ ಈ ಥರ ಸೀಲು ಮತ್ತು ಡೇಟ್ ಎಲ್ಲ ಮೆನ್ಷನ್ ಮಾಡಿ ಕೊಡ್ತಾರೆ. ಸೊ ನೆಕ್ಸ್ಟ್
ಇದೆಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಫುಡ್ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದರೆಲ್ಲ ತಿನ್ನೋದಕ್ಕೆ ನಮಗೆ ಪ್ಲೇಟ್ಸ್ ಬೇಕಲ್ವ, ಅಲ್ಲಿ 5 ಪ್ಲೇಟ್ಸ್ ಇರೋದು ಒಂದು ಪ್ಯಾಕ್ ಬರುತ್ತೆ, ಅದನ್ನು ಕೂಡ ನಾವು ಫಸ್ಟೇ ತೊಗೊಂಡಿದ್ವಿ. ಸೊ ಇವಾಗ ಅಲ್ಲಿ ಹೋಗಿ ಕೂತ್ಕೊಂಡು ಊಟ ಮುಗಿಸ್ಕೊತಾ ಇದ್ದೀವಿ ಫ್ರೆಂಡ್ಸ್. ಆ್ಯಕ್ಚುಲಿ ನಾವಲ್ಲಿ ಹೋಗಿ ಮೇಲೆ ಫುಡ್ ಕೋರ್ಟಲ್ಲಿ ಹೋಗಿ ಆರ್ಡ್ರ್ ಮಾಡಿ ವೆಯ್ಟ್ ಮಾಡಿ ತೊಗೊಂಡು ತಿನ್ನೋದಕ್ಕಿಂತ ಇದು ಬೆಸ್ಟ್ ಐಡಿಯಾ. ನಮ್ಗೆ ಎಷ್ಟೆಷ್ಟು ಬೇಕೋ ಕ್ವಾಂಟಿಟಿ ತೊಗೊಂಡು ತಿಂದ್ಬಿಟ್ಟು ಬರ್ಬೋದು. ಆ್ಯಂಡ್ ಇಷ್ಟಕ್ಕೆ ಮುಗ್ದಿಲ್ಲ ಗೈಸ್, ಶಾಪಿಂಗ್ ಇನ್ನೂ ಪೆಂಡಿಂಗ್ ಇದೆ. ಸೊ ಹಾಗಾಗಿ ಇಲ್ಲೇ 4M ಮಾಲಲ್ಲಿ ಲೆನ್ಸ್ ಕಾರ್ಟ್ ಕೂಡ ಇದೆ. ಇಲ್ಲಿ ಬಂದ್ವಿ, ಸ್ವಲ್ಪ 2 ನಾನು ಮತ್ತು ನನ್ನ ಬ್ರದರ್ ಇಬ್ಬರು ಸನ್ ಗ್ಲಾಸಸ್ ತೊಗೋಬೇಕಾಗಿತ್ತು. ಸೊ ಬಂದ್ವಿ, ಬಟ್ ಆ್ಯಕ್ಚುಲಿ ನನಗಿಲ್ಲಿ ಕಲೆಕ್ಷನ್ಸ್ ಸಿಗಲಿಲ್ಲ. ನಾನು ಒಂದು 2-3 ಸರಿ ಹೋಗಿದ್ದೀನಿ, ಅಂದರೆ ಈ ಮಾಲ್ ಒಳಗಡೆನೆ ಅಂತಲ್ಲ, ಬೇರೆ ಬೇರೆ ಬ್ರ್ಯಾಂಚಲ್ಲೂ ಹೋಗಿ ನೋಡಿದ್ದೀನಿ. ಬಟ್ ನನಗೆ ಸನ್ ಗ್ಲಾಸಸ್ ಕಲೆಕ್ಷನ್ನೇ ಸಿಗ್ತಾಯಿಲ್ಲ, ನನಗೆ ಬೇಕಾಗಿದ್ದ ಥರ ಸಿಗ್ತಾಯಿಲ್ಲ ಗೈಸ್. ಅದೇ ಬೇಜಾರಾಗ್ತಿದೆ. ಇವತ್ತು ನನಗೆ 4M ಮಾಲಲ್ಲೂ ಸಿಗಲಿಲ್ಲ. ಸೊ ಓಕೆ, ಇವಾಗ ಮಾಲಿಂದ 6:30 ನಾವು ಆಚೆ ಬಂದಾಗ ಫುಲ್ ಎಕ್ಸಾಸ್ಟೆಡ್. ಇವತ್ತು ಡೇ ಫುಲ್ಲು ಮಾಲ್ ಒಳಗಡೆನೇ ಆಗೋಗಿದೆ. ಆ್ಯಂಡ್ ಇವಾಗ ನೆಕ್ಸ್ಟು ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಹೋಗೋಣ. ಅಲ್ಲೊಂದು ಲೆನ್ಸ್ ಕಾರ್ಟ್ ಇದೆ, ಸೊ ಅಲ್ಲಿ ಕೂಡ ಹೋಗಿ ನೋಡೋಣ ಅಂದ್ಕೊಂಡು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಂದಿದ್ದೀವಿ, ಎಲ್ಲ ಕೆಲಸನೂ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು. ಸೊ ಅಲ್ಲಿ ಹೋಗಿ ತೊಗೊಂಡು ಎಲ್ಲ ಆಯಿತು, ಸೆಲೆಕ್ಟ್ ಮಾಡಿ ಎಲ್ಲ ಆಯಿತು ಫ್ರೆಂಡ್ಸ್. ಬಟ್ ನನಗೆ ಟಯರ್ಡ್ ಆಗಿದ್ದರಿಂದ ನಾನು ಅದು ಯಾವುದು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿಲ್ಲ, ನನಗೆ ಫುಲ್ಲು ಟಯರ್ಡ್ ಆಗೋಗಿತ್ತು. ಸೊ ಅಲ್ಲಿ ಸೆಲೆಕ್ಟ್ ಮಾಡಿ ಬಿಲ್ ಮಾಡಿಸಿ ಬಂದಿದ್ದೀವಿ. ಅವ್ರು 1 ವೀಕಲ್ಲಿ ಕೊಡ್ತೀನಿ ಅಂದಿರ, 1 ನಾಳೆ ಸಿಗುತ್ತೆ, ಇನ್ನು 2 ಆ್ಯಕ್ಚುಲಿ 3 ಗೋಗಲ್ಸ್ ತೊಗೊಂಡಿದ್ದೀವಿ, ಇನ್ನು 2 1 ವೀಕಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಅಮ್ಮನ ಮನೆಗೆ ದೇವ್ರ ಫೋಟೋ ಹೊಸದಾಗಿ ಮಾಡಿಸ್ಬೇಕಾಗಿತ್ತು, ಮತ್ತು ಹಳೆಯ ದೇವ್ರ ಫೋಟೋ ಒಳಗಡೆ ಎಲ್ಲ ಸ್ವಲ್ಪ ಡಸ್ಟ್ ಕೊಟ್ಬಿಟ್ಟಿತ್ತು, ಅದನ್ನು ಕೂಡ ನಾವು ಜೊತೆಗೆ ತಂದಿದ್ವಿ ಮಾರ್ನಿಂಗು. ಸೊ ಅದನ್ನು ನೋಡಿ, ಈ ಥರ ಡಸ್ಟೆಲ್ಲ ಇತ್ತು, ಅದನ್ನು ಕ್ಲೀನಿಂಗ್ ಮಾಡಿ ಹೊಸ ಗ್ಲಾಸು ಫ್ರೇಮ್ ಎಲ್ಲ ಹಾಕೋಕ್ಕೆ ಕೊಟ್ಬಿಟ್ಟು ಹೊಸ ಫೋಟೋ ಒಂದು ಆರ್ಡರ್ ಕೊಟ್ಬಿಟ್ಟು ಈಗ ಮನೆ ಕಡೆಗೆ ಹೊರಟಿದ್ವಿ. ಇದಾಗಿತ್ತು ನಮ್ಮ ಶಾಪಿಂಗ್ ವ್ಲಾಗ್. ಸೊ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನೇನು ತೊಗೊಂಡ್ವಿ, ಮಾಲಲ್ಲಿ ಏನೇನು ಶಾಪ್ ಮಾಡಿದ್ವಿ, ಎಷ್ಟಾಯಿತು ಏನು ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.